ಇವಾಗ ಈ ಸ್ಕ್ವೇರ್ದು ಏರಿಯಾ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳ್ತೀನಿ. ಇವಾಗ ಇಲ್ಲೊಂದು ಸ್ಕ್ವೇರ್ ಕೊಟ್ಟವ್ರ. ಈ ಸ್ಕ್ವೇರಲ್ಲಿ ಏನಂತ ಕೊಟ್ಟವ್ರ, ಎಲ್ಲ ಸೈಡ್ ಲೆಂತು 1 ಯೂನಿಟ್ ಅಂತ ಕೊಟ್ಟವ್ರ. ಎಲ್ಲ ಸೈಡ್ ಲೆಂತ್ 1 ಯೂನಿಟ್ ಆದ್ರೆ ಇದ್ರದ್ದು ಏರಿಯಾ ಎಷ್ಟು? ಏರಿಯಾ ಆಫ್ ಸ್ಕ್ವೇರ್ ಅಂತ ಮಾಡಿದಾಗ ಅದು ಸೈಡ್ ಲೆಂತ್ ಸ್ಕ್ವೇರ್ ಅಂತ ಅದ್ರ ಫಾರ್ಮುಲಾ. ಅಲ್ಲೊಂದು ಸೈಡ್ ಲೆಂತ್ ಕೊಟ್ಟಿರ್ತಾರೆ, ಸೈಡ್ ಲೆಂತ್ನ ಸ್ಕ್ವೇರ್ ಮಾಡಬೇಕು. ಇವಾಗ ಎಷ್ಟು ಇಲ್ಲಿ ಸೈಡ್ ಲೆಂತ್ 1 ಯೂನಿಟ್ಟು, ಹಂಗಾಗಿ 1 ಸ್ಕ್ವೇರ್ ಅಂತ ಮಾಡಬೇಕು. 1 ಸ್ಕ್ವೇರ್ ಅಂದರೆ 1ನ 2 ಸತಿ ಗುಣಿಸ್ಬೇಕು. 1 ಟೈಮ್ಸ್ ಆಫ್ 1, 1 ಒಂದ್ಲಿ 1, ಅದಕ್ಕೆ 1 ಸ್ಕ್ವೇರ್ ಯೂನಿಟ್ಟು ಈ ಸ್ಕ್ವೇರ್ದು ಟೋಟಲ್ ಏರಿಯಾ. ಇನ್ನೊಂದು ಸ್ಕ್ವೇರ್ ತಗೋಬೇಕು. ಇವಾಗ ಈ ಸ್ಕ್ವೇರಲ್ಲಿ ಏನಂತ ಕೊಟ್ಟವ್ರ, ಎಲ್ಲ ಸೈಡ್ ಲೆಂತ್ಗಳು 2 ಯೂನಿಟ್ ಅಂತ ಕೊಟ್ಟವ್ರ. ಎಲ್ಲ ಸೈಡ್ ಲೆಂತ್ 2 ಯೂನಿಟ್ ಆದಾಗ ಈ ಸ್ಕ್ವೇರ್ದು ಏರಿಯಾ ಎಷ್ಟು? ಸೈಡ್ ಲೆಂತ್ ಎಷ್ಟು? 2 ಯೂನಿಟ್ಟು ಎಲ್ಲ ಸೈಡ್ಗಳದ್ದು. ಏರಿಯಾ ಆಫ್ ಸ್ಕ್ವೇರ್ ಅಂತ ಇಲ್ಲಿ ಮಾಡಿದಾಗೇನು ಅದೇ ಎ ಸ್ಕ್ವೇರ್ ಅನ್ನೋದೇ ಮಾಡಬೇಕು. ಎ ಸ್ಕ್ವೇರ್ ಅಂದರೆ ಇದು ಸೈಡ್ ಲೆಂತ್ 2 ಯೂನಿಟ್ಟು, 2 ಸ್ಕ್ವೇರು. 2 ಸ್ಕ್ವೇರ್ ಅಂದರೆ ಎಷ್ಟಾಯಿತು? 2ನ 2 ಸತಿ ಗುಣಿಸ್ಬೇಕು. 2 ಟೈಮ್ಸ್ ಆಫ್ 2, 2 4. 4 ಸ್ಕ್ವೇರ್ ಯೂನಿಟ್ಟು ಈ ಪೂರ್ತಿ ಸ್ಕ್ವೇರ್ದು ಏರಿಯಾ ಆಗಿರ್ತದೆ ಇದರಲ್ಲಿ. ಇನ್ನೊಂದು ಸ್ಕ್ವೇರ್ ತಗೋಬೇಕು ಇವಾಗ. ಈ ಸ್ಕ್ವೇರಲ್ಲಿ ಏನಂತ, ಈ ಸ್ಕ್ವೇರಲ್ಲಿ ಅವರು ಎಲ್ಲ ಸೈಡ್ ಲೆಂತು 5 ಯೂನಿಟ್ ಅಂತ ಕೊಟ್ಟವ್ರು. ಇದರಲ್ಲಿ ಎಲ್ಲ ಸೈಡ್ ಲೆಂತ್ 5 ಯೂನಿಟ್ ಆದಾಗ ಇದ್ರದ್ದು ಹಂಗೆ ಏರಿಯಾ ಕಂಡುಹಿಡಿಬೇಕು. ಇಲ್ಲಿ ಸೈಡ್ ಲೆಂತ್ ಎ ಎಷ್ಟು? 5 ಯೂನಿಟ್ಟು. ಏರಿಯಾ ಆಫ್ ಸ್ಕ್ವೇರ್ ಅಂದರೆ ಸೈಡ್ ಲೆಂತ್ದು ಸ್ಕ್ವೇರು, ಅದೆಷ್ಟು? ಇಲ್ಲಿ 5 ಯೂನಿಟ್ಟು. 5 ಸ್ಕ್ವೇರು. 5 ಸ್ಕ್ವೇರ್ ಅಂದರೆ 5ನ 2 ಸತಿ ಗುಣಿಸ್ಬೇಕು. 5 ಟೈಮ್ಸ್ ಆಫ್ 5 ಅಂತ, 5 5ಲಿ 25. ಇಲ್ಲಿಗೆ 25 ಸ್ಕ್ವೇರ್ ಯೂನಿಟ್ಟು ಈ ಸ್ಕ್ವೇರ್ದು ಟೋಟಲ್ಲು ಏರಿಯಾ. ಇನ್ನೊಂದು ಸ್ಕ್ವೇರ್ ತೆಗಿಬೇಕು ಇದರಲ್ಲಿ. ಈ ಸ್ಕ್ವೇರಲ್ಲೇನು ಎಲ್ಲ ಸೈಡ್ ಲೆಂತ್ಗಳು 7 ಯೂನಿಟ್ ಅಂತ ಕೊಟ್ಟವ್ರು. ಇದರಲ್ಲಿ ಎಲ್ಲ ಸೈಡ್ ಲೆಂತ್ 7 ಯೂನಿಟ್ ಇದ್ದಾಗ ಇದ್ರದ್ದು ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಇಲ್ಲೂ ಸೈಡ್ ಲೆಂತ್ಗಳು 7 ಯೂನಿಟ್ಟು ಎಲ್ಲ ಸೈಡು. ಏರಿಯಾ ಆಫ್ ಸ್ಕ್ವೇರ್ ಅಂದರೆ ಸೈಡ್ ಲೆಂತ್ ಸ್ಕ್ವೇರು. ಇಲ್ಲಿ ಸೈಡ್ ಲೆಂತ್ ಎಷ್ಟು? 7 ಯೂನಿಟ್ಟು, ಅಲ್ಲಿಗೆ 7 ಸ್ಕ್ವೇರು. 7 ಸ್ಕ್ವೇರ್ ಅಂದರೆ 7 ಟೈಮ್ಸ್ ಆಫ್ 7, 7 7 49. 49 ಸ್ಕ್ವೇರ್ ಯೂನಿಟ್ಟು ಈ ಸ್ಕ್ವೇರ್ದು ಟೋಟಲ್ಲು ಏರಿಯಾ. ಅದೇ ಥರ ಇನ್ನೊಂದು ಸ್ಕ್ವೇರ್ ತಗೋಬೇಕು ಲಾಸ್ಟು. ಈ ಸ್ಕ್ವೇರಲ್ಲಿ ಏನಂತ ಕೊಟ್ಟವ್ರ, ಎಲ್ಲ ಸೈಡ್ ಲೆಂತ್ಗಳು 10 ಯೂನಿಟ್ ಅಂತ ಕೊಟ್ಟವ್ರ. ಎಲ್ಲ ಸೈಡ್ ಲೆಂತ್ 10 ಯೂನಿಟ್ ಆದಾಗ ಇದ್ರದ್ದು ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಏರಿಯಾ ಆಫ್ ಸ್ಕ್ವೇರ್ ಎಷ್ಟು? ಇಲ್ಲಿ ಸೈಡ್ ಲೆಂತ್, ಇದು ಫಾರ್ಮುಲಾ ಎ ಸ್ಕ್ವೇರು. ಇಲ್ಲಿ ಸೈಡ್ ಲೆಂತು 10 ಯೂನಿಟ್ ಆಗಿರೋದ್ರಿಂದ 10 ಸ್ಕ್ವೇರು. 10 ಸ್ಕ್ವೇರ್ ಅಂದರೆ 10 ಟೈಮ್ಸ್ ಆಫ್ 10, ಅದು 100 ಯೂನಿಟ್ ಆಯಿತು. ಅಲ್ಲಿಗೆ 100 ಸ್ಕ್ವೇರ್ ಯೂನಿಟ್ಟು ಈ ಸ್ಕ್ವೇರ್ದು ಟೋಟಲ್ಲು ಏರಿಯಾ ಆಯಿತು. ಇನ್ನೊಂದು ಪ್ರಾಬ್ಲಮ್ಮು, ಇದನ್ನು ಮಾಡಿಬಿಟ್ಟು ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ಸ್ಕ್ವೇರಲ್ಲಿ ಎಲ್ಲ ಸೈಡ್ ಲೆಂತು 11 ಯೂನಿಟ್ ಅಂತ ಕೊಟ್ಟವ್ರ. ಎಲ್ಲ ಸೈಡ್ ಲೆಂತ್ 11 ಯೂನಿಟ್ ಆಗಿದ್ದಾಗ ಈ ಸ್ಕ್ವೇರ್ದು ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಆನ್ಸರ್ನ ಕೊನೆಯಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಬಾಯ್.